ಖುಷಿಯಾಗಿರ್ಬೇಕು. ಇವಾಗ ನಾನು ಖುಷಿಯಾಗಿದ್ದೇನೆ ಅಂದರೆ ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊಂತೀಯಾನೆ. ಐ ಆಮ್ ವೆರಿ 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 ಲಕ್ಕಿ ಅಷ್ಟೇ ನಾನು ಹೇಳೋದು. ಈ ಬೇಬಿಯಲ್ಲಿ ಕಾಣ್ತಾ ಇಲ್ಲ, ಅಯ್ಯೋ ಸಿಗಾಕಬಿಟ್ಟವಳೆ. ಭೀಮ್ ನಮಾಸೆ ಅಲ್ವಾ ಹೆಂಡತಿ ಪೂಜೆ ಮಾಡ್ಬೇಕಂತೆ, ಹುಣ್ಣಿಮೆಗೆ ಒಂದ್ಸಲ ಅಮಾವಾಸ್ಯೆಗೆ ಒಂದ್ಸಲ. ಟೈಮ್ ಬಂದು ಬೆಳಗ್ಗಿಂದ ಜಾವ 6 ಗಂಟೆ ಆಗಿದೆ. ನಮ್ಮನೆ ಹೊರಗಡೆನೇ ವಾಕಿಂಗ್ ಮಾಡ್ತಾಯಿದ್ದೀನಿ ನಾನು. ಅಂದರೆ ನಾನು ಬೇಬಿ ಹೇಳಿದಾಳೆ ಇವತ್ತು ಸ್ವಲ್ಪ ದೂರ ಎಲ್ಲ ಹೋಗಬೇಡ, ಅಂದರೆ ಪಾರ್ಕಿಗೆಲ್ಲ ಹೋಗಬೇಡ ಅಂತ ಹೇಳಿದಾಳೆ. ಏನಕ್ಕೆ ಅಂತಂದರೆ ಇವತ್ತು ತುಂಬಾ ಸ್ಪೆಷಲ್ ದಿನ. ಅಂದರೆ ನನಗಲ್ಲ, ನನ್ನ ಬೇಬಿಗೆ ತುಂಬಾ ಸ್ಪೆಷಲ್ ದಿನ. ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ, ಓಕೆನಾ? ಭೀಮನ ಅಮಾವಾಸ್ಯೆ ಇವತ್ತು. ಸೊ ಅಂದರೆ ಮೇಯ್ನಾಗಿ ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ದೂರ ಎಲ್ಲ ಹೋಗಬೇಡ, ವಾಕಿಂಗ್ ಅಂತ ಮನೆ ಹತ್ರನೇ ವಾಕಿಂಗ್ ಎಲ್ಲ ಮಾಡುವಂಥ. ಕಾಮನಾಗಿ ಮನೇಲೆಲ್ಲ ಹೇಳ್ತಾರಲ್ಲ, ಅಮಾವಾಸ್ಯೆ ದಿನ ಜಾಸ್ತಿ ಹೊರಗಡೆ ಹೋಗ್ಬೇಡ, ಅವೆಲ್ಲ ಓಡಾಡಬೇಡ ಅಂತ ಹೇಳ್ತಾರಲ್ಲ, ಅದು ಕಾಮನ್. ಎಲ್ಲರ ಮನೇಲೂ ಅದೇ, ನಮ್ಮ ಮನೇಲೂ ಅದೇ, ಅದರಲ್ಲೇನು ಸ್ಪೆಷಲ್ ಏನಿಲ್ಲ. ಬಟ್ ನಾನು ಇವತ್ತು ನನ್ನ ಮನಸ್ಸಿಂದ ತುಂಬಾ ವಿಷಯಗಳು ಮಾತಾಡಲೇಬೇಕು ನಾನು. ಅದಕ್ಕಿಂತ ಮುಂಚೆ ಒಂದು ವೆಲ್ಕಮ್ ಮಾಡಿಬಿಡ್ತೀನಿ, ಓಕೆನಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಎಲ್ಲರೂ ಬಂದಾಯ್ತಲ್ಲ, ಎಲ್ಲರೂ ನೋಡ್ತಾ ಇದ್ದೀರಲ್ಲ. ಸೊ ಯಾರು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತೀನಿ, ಓಕೆನಾ? ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಬೇಬಿಗಿದು ತುಂಬಾ ಸ್ಪೆಷಲು. ಏನಕ್ಕೆ ಅಂತಂದರೆ, ಇವಾಗ ನೋಡಿ ನಮ್ಮದು 4 ವರ್ಷ ಆಯಿತು ಮದುವೆ ಆಗಿ. ಸೊ ನನಗೆ ನೆನಪಿರೋಂಗೆ ಆಲ್ಮೋಸ್ಟ್ ಎಲ್ಲರೂ ಇವಾಗ ಒಂದು ಈಗಿನ ಜನ್ರೇಷನಲ್ಲಿ ಇರೋರು ಎಲ್ಲರೂ ಮಾಡಲ್ಲ. ಅಂದರೆ 90s ಕಿಡ್ಸ್ ಅಂತ ಹೇಳ್ತಾರಲ್ಲ, ಸೊ ಈಗಿನ ಜನ್ರೇಷನಲ್ಲಿ ಇರೋರು ಯಾರೂ ಮಾಡಲ್ಲ. ಇನ್ನು ಮುಂದಿನ ಜನ್ರೇಷನ್ ಅವ್ರು ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಬೇಬಿ ಹೆಂಗೆ ಅಂತಂದರೆ, ಅದು ಹೇಳಲ್ವ, ಒಂದು 100ಗೆ ಒಂದು 60 to 70% ಜನ ಮಾಡಲ್ಲ, ಒಂದು 30 to 40% ಜನ ಮಾಡ್ತಾರೆ. ಅದ್ರಲ್ಲಿ ನನ್ನ ಬೇಬಿನೂ ಒಬ್ಬಳು. ಹೆಂಗೆ ಅಂತಂದರೆ, ನಮ್ಮದು ಮದುವೆಗೆ 4 ವರ್ಷ ಆಯಿತು. ಸೊ ಮೊದಲನೇ ವರ್ಷ ನಾವು ಬೆಂಗಳೂರಲ್ಲಿ ಮಾಡಿದ್ಲು. 2ನೇ ವರ್ಷ ಹಾಸನದಲ್ಲಿದ್ವಿ, ಅಂದರೆ ನನ್ನ ಬೇಬಿ ಮನೆಯಲ್ಲಿದ್ವಿ, ಸೊ ಅಲ್ಲಿ ಮಾಡಿದ್ಲು. 3ನೇ ವರ್ಷಕ್ಕೆ ನನ್ನ ಬೇಬಿ ಪ್ರೆಗ್ನೆಂಟ್ ಆಗಿದ್ಲು. ಸೊ ನಾನು ಅವಾಗಲೂ ಮಾಡಿದ್ಲು. ಆ್ಯಕ್ಚುಲಿ ಎಷ್ಟೋ ಜನ ಕಮೆಂಟ್ ಹಾಕಿದ್ರು, ಪ್ರೆಗ್ನೆಂಟ್ ಇರೋರು ಮಾಡಬಾರ್ದು, ಸೊ ಕಾಮನಾಗಿ ಪ್ರೆಗ್ನೆಂಟ್ ಇರೋರು ಮಾಡಬಾರ್ದು ಅಂತ ಕಾಮನಾಗಿ ಹೇಳಿದರು. ಬಟ್ ಆದರೂ ಇವಳು ಓಪನಾಗಿ ಡೈರೆಕ್ಟಾಗಿ ಹೇಳಿದ್ಲು ನನ್ನ ಮನಸ್ಸಿಗೆ ಖುಷಿ ಅನ್ನಿಸ್ಬೇಕು ಬೇಬಿ, ನನಗೆ ಮಾಡಬೇಕಂತ ಅನ್ನಿಸ್ತಿದೆ, ಸೊ ನಾನು ಮಾಡ್ತೀನಿ ಅಂತಲೇ ಹೇಳಿದ್ಲು. ಸೊ 3 ಆಯಿತು, ಇದು 4ನೇ ಸಲ. ಸೊ ನಾನು ಯಾವತ್ತೂ ನನ್ನ ಬೇಬಿಗೆ ಭೀಮ್ ಅಮಾವಾಸ್ಯೆ ಮಾಡಬೇಕು, ಈ ಥರ ಪೂಜೆ ಮಾಡಬೇಕು ಅಂತ ನಾನು ಒಂದು ದಿನವೂ ನಾನು ಹೇಳಿಲ್ಲ. ಅವಳಿಗೆ ಅದು ಹೆಂಗೆ ಅನ್ನಿಸ್ತು. ಬಟ್ ನಿಜ ಹೇಳ್ಬೇಕಂದ್ರೆ, ನಾನು ಲವ್ ಮಾಡೋ ಟೈಮಲ್ಲಿ ನನ್ನ ಬೇಬಿಗೆ ಅಂದರೆ ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ. ಹೆಂಗೆ ಅಂತಂದರೆ, ಇವಳು ಸ್ವಲ್ಪ ಮಾಡ್ರನ್ ಹುಡುಗಿ, ಇವಳಿಗೆ ಈ ಥರ ಆಚಾರ ವಿಚಾರ ಎಲ್ಲ ಮಾಡೋಕ್ಕೇನು ಇಂಟ್ರೆಸ್ಟ್ ಇರಲ್ಲ, ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಸೀರಿಯಸ್ಲಿ ಫ್ಯಾಮಿಲಿ ಅಂತ ಬಂದಾಗ ಏನಾದ್ರು ಒಂದು ಪೂಜೆ ಅಥವಾ ಮೇಯ್ನಾಗಿ ನನ್ನ ವಿಚಾರದಲ್ಲಿ, ಬೇರೆ ವಿಚಾರ ಬಿಟ್ಟಾಕಿ ನನ್ನ ವಿಚಾರದಲ್ಲಿ ಒಂದು ಏನಾದರೂ ಒಂದು ಪೂಜೆ ಆ ಥರ ಏನಾದ್ರು ಇದ್ದಾಗ ಅವಳಂತೂ ತುಂಬ ಸೀರಿಯಸ್ ಆಗಿದ್ಬಿಡ್ತಾಳೆ. ಇಲ್ಲ ಮಾಡಬೇಕು ಭೀಮ್ ಅಮಾವಾಸ್ಯೆ ಎಲ್ಲ. ಆ್ಯಕ್ಚುಲಿ ಅವಳ ಹತ್ರನೇ ಕೇಳೋಣ ಏನಕ್ಕೆ ಮಾಡ್ತೀಯ ಅಂತ. ಹೋದ ಸಲವೇ ನಾನು ವ್ಲಾಗ್ ಮಾಡಿದ್ದೆ, ಹೋದ ವರ್ಷನೂ ಅವಳು ಪ್ರೆಗ್ನೆಂಟ್ ಇದ್ದಾಗ. ಬಟ್ ಈ ಸಲನೂ ಕೇಳೋಣ ಹೆಂಗೆ ಅನಿಸುತ್ತೆ, ಏನಕ್ಕೋಸ್ಕರ ಮಾಡ್ತೀಯ ಅಂತ ಕೇಳೋಣ. ಬಟ್ ನಾನು ಸೀರಿಯಸ್ಸಾಗಿ ಹೇಳ್ದಂಗೆ ಐ ಆಮ್ ವೆರಿ 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 ಲಕ್ಕಿ ಅಷ್ಟೇ ನಾನು ಹೇಳೋದು. ನನ್ನ ಬೇಬಿ ನನ್ನ ವಿಚಾರದಲ್ಲಿ ತುಂಬ ಕೇರ್ ಮಾಡ್ತಾಳೆ. ಈ ಥರ ಭೀಮ್ ಅಮಾವಾಸ್ಯೆ ಮಾಡೋದೇ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರನೇ ಮಾಡೋದು, ಗೊತ್ತೋದು ನನಗೆ. ಸೊ ನನ್ನ ಬೇಬಿ ಈ ಥರ ವಿಚಾರದಲ್ಲೆಲ್ಲ ತುಂಬ ಸೀರಿಯಸ್. ಬೆಳಗ್ಗೆನೇ ಎದ್ದು ಗೀಝರ್ ಸ್ವಿಚ್ ಹಾಕಿದ್ದೀನಿ. ನನ್ನ ಬೇಬಿ ಇನ್ನೇನು ಎದ್ದಿರ್ತಾಳೆ, ಹೋಗಿ ಮಾತಾಡ್ಸೋಣ. ಗೂಜು ಕ್ಯೂಟಿ, ಏನು ಭೀಮ್ ಅಮಾವಾಸ್ಯೆಗೆ ಕ್ಯೂಟಿನ ಎಬ್ಬಿಸ್ಕೊ ಬಂದೆ? ಓ ವಿಶ್ ಮಾಡು. ಬೇಬಿ ಈ ಬೇಬಿಯಲ್ಲಿ ಕಾಣ್ತಾ ಇಲ್ಲ, ಅಯ್ಯೋ ಸಿಗಾಕಬಿಟ್ಟವಳೆ ಪಾಪ. ಅದಕ್ಕೆ ಬೈದೆ ನಾನು ಅವಳಿಗೆ, ನೀನೇನು ಪೂಜೆ ಮಾಡ್ತೀನಿ, ನೀನು ಯಾಕಿದ್ದೆ ಅಂತ. ಚೀಟಿ ಬೇಬಿ ನೀನು ಹೇಳ್ದಂಗೆ ಬೆಳಗ್ಗೆನೇ ಎದ್ದು ಗೀಝರ್ ಸ್ವಿಚ್ ಎಲ್ಲ ಹಾಕಿದ್ದೀನಿ, ಬಿಸಿ ಏನೂ ಆಗಿದೆ. 2 ಬಕೆಟ್ ನೀರು ಬಿಟ್ಟಿದ್ದೀನಿ, ಮತ್ತು ಗೀಝರ್ ಸ್ವಿಚ್ ಇದಾಗಿ ಫುಲ್ಲು ಆಗಿದೆ. ಪಟಾಪಟ್ ಅಂತ ನೀನು ಫಸ್ಟು ಫ್ರೆಶ್ ಅಪ್ ಆಗು, ಆಮೇಲೆ ಸ್ನಾನ ಮಾಡ್ಕೊ, ಫಸ್ಟು ಫ್ರೆಶ್ ಅಪ್ ಆಗು. ಓಕೆ, ನನ್ನ ಬೇಬಿ ಫ್ರೆಶ್ ಅಪ್ ಆಗೋದಷ್ಟಲ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಏನಾದ್ರು ಮೊಬೈಲ್ ಏನಾದ್ರು ಯೂಸ್ ಮಾಡಿ.
ಟೈಮ್ ಪಾಸಿಗಲ್ಲ, ನೀನು ಫ್ರೆಶ್ ಅಪ್ ಆಗೋ ಅಂದರೆ ಫಸ್ಟು ನಾನು ಅಲ್ಲಿ ಐಟಮ್ಸ್ ಎಲ್ಲ ಬರ್ಕೊಟ್ಟಿದ್ದೀನಲ್ಲ ತಗೊಂಬ, ಕಳಿಸಿದ್ದೀನಲ್ಲ ರಾತ್ರಿ. ಮೆಸೇಜ್ ಕಳಿಸಿದ್ಯಾ? ಓ ತಗೊಂಬ ಬೇಗ ಹೋಗಿ. ಓಕೆ ಡನ್. ಹೊರಗಡೆ ಎಲ್ಲೂ ಹೋಗಬೇಡ ಇವತ್ತು ಅಂತ ಹೇಳೋದು ಹೇಳ್ಬಿಟ್ಟು ಒಂದಿಷ್ಟು ಐಟಮ್ಸ್ಗಳು ತಗೊಬರ್ಬೇಕು, ಹೋಗಿ ಬಾ ಅಂತ ಹೇಳ್ತಾಳೆ. ಸೊ ಭೀಮ್ ನಮಾಸೆ ಈಗ ಪೂಜೆ ಇದೆಲ್ಲ. ಸೊ ಆ್ಯಕ್ಚುಲಿ ಇನ್ನೊಂದೇನು ಅಂದರೆ 3 ಟೈಮಿಂಗ್ಸ್ ಏನೋ ಕೊಟ್ಟಿದ್ದಾರೆ. ನನ್ನ ಬೇಬಿ ನೋಡೋದು ಇದೆಲ್ಲ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಬೆಳಗ್ಗೆ 6 ಗಂಟೆಯಿಂದ 9:30 ಒಳಗೆ ಪೂಜೆ ಮಾಡಿದ್ರೆ ಅತ್ಯುತ್ತಮ ಅಂತೆ. ಅದಾದಮೇಲೆ 9:30 ಎಷ್ಟು 11 ಗಂಟೆನೋ 12 ಗಂಟೆ ತನಕ ನಾವು ಮಾಡಿದ್ರೆ ಉತ್ತಮ ಅಂತೆ. ಅದಾದಮೇಲೆ ಸಂಜೆನ ಮಾಡಿದ್ರೆ ಒಳ್ಳೆಯದು, ಆ ಥರ ಇದೆ ಅಂತೆ. ಸೊ ಹಾಗಾಗಿ ನನ್ನ ಬೇಬಿ ಅತ್ಯುತ್ತಮ ಟೈಮಲ್ಲೇ ನಾನು ಪೂಜೆ ಮಾಡಬೇಕು, ಬೇಗ ಹೋಗಿ ಐಟಮ್ಸ್ ಎಲ್ಲ ತಗೊಬಂದು ಒಂದಿಷ್ಟು ಐಟಮ್ಸ್ಗಳು ಬರೆದುಕೊಟ್ಟವಳೆ. ಫಸ್ಟಿಗೆ ಮಾರ್ಕೆಟಿಗೆ ಹೋಗಿ ಐಟಮ್ಸ್ಗಳನ್ನ ತರೋಣ, ಓಕೆನಾ? ಮಾರ್ಕೆಟಲ್ಲಿ ನೋಡಿ ಬೆಳಗ್ಗೆನೇ ಹೂವು ಫುಲ್ಲು, ಎಲ್ಲಿ ನೋಡ್ರೂ ಹೂವು. ಸೊ ಏನು ಅಂತಂದರೆ ಒಂದಿಷ್ಟು ಐಟಮ್ಸ್ಗಳು ಹೇಳೋಳೆ ನನ್ನ ಬೇಬಿ, ಅದನ್ನೆಲ್ಲ ತಗೊಂಡು ಬರೋದೇ ಈಗ. ನೋಡೋಣ ಏನೆಲ್ಲ ಇದೆ. ನನ್ನ ಬೇಬಿ ಏನೆಲ್ಲ ಬರ್ಕೊಟ್ಟಿದ್ದಾಳೆ ಅಂತ ನಾನು ಕರೆಕ್ಟಾಗಿ ಓದೇ ಇಲ್ಲ, ಎಲ್ಲ ಓದೋಣ. ಮೇಡಮ್ ನಮಸ್ತೆ, ಆರಾಮ? ಭೀಮ್ ನಮಾಸೆ ಅಲ್ವಾ ಹೆಂಡ್ತಿ ಪೂಜೆ ಮಾಡ್ಬೇಕಂತೆ. ಒಂದಿಷ್ಟು ಐಟಮ್ಸ್ಗಳು ಬರ್ಕೊಟ್ಟಿದ್ದಾಳೆ. ಇನ್ನೂ ಇಲ್ಲ, ಅಭ್ಯಾಸನೇ ಇಲ್ಲ ಬಿಡಿ. ನಿಮ್ಮದು ತಿಂಡಿ ಎಲ್ಲ ಲೇಟ್ ಅನ್ನಿ. ಓಕೆ, ಇಲ್ಲಿ ನೋಡಿ ಇಷ್ಟು ಈ ರೇಂಜಿಗೆ ಐಟಮ್ಸ್ಗಳು ಬರ್ಕೊಟ್ಟಿದ್ದಾಳೆ ನನ್ನ ಬೇಬಿ. ಈಗ ಒಂದಿಷ್ಟು ಕೇಳಬೇಕು ಇವ್ರ ಹತ್ರ. ಮಲ್ಲಿಗೆ ಎಲ್ಲ 2 ಮಾರ್ಕ್ ಕೊಡಿ. ಮಲ್ಲಿಗೆ 2 ಮಾರ್ಕ್ ಕೊಡಿ, ಸೇವಂತಿಗೆ 2 ಮಾರ್ಕ್ ಕೊಡಿ. ಅದು ಬಿಟ್ಟರೆ ಸ್ವಲ್ಪ ಗುಲಾಬಿ ಅಂತೆ. ಎಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೊರಡ್ತೀನಿ. ನನ್ನ ಬೇಬಿ ಒಂದು ಇಷ್ಟು ಹೇಳೋಳೆ, ತಗೊಂಡೋಗಿ ಕೊಟ್ಟು ಪೂಜೆ ಮಾಡಿಸ್ಕೊಬರ್ಬೇಕಷ್ಟೆ. ಮೇಡಮ್ ಇವಾಗ ಮಲ್ಲಿಗೆ ಹಾಕಿದ್ರಾ, ಸೇವಂತಿಗೆ ಸ್ವಲ್ಪ, ಗುಲಾಬಿ, ಗೆಜ್ಜೆ ವಸ್ತ್ರ 2 ಹಾಕಾಯ್ತಾ? ಆಮೇಲೆ ಎಲೆ ಹಾಕಿದ್ರಾ? ಆಮೇಲೆ ಅಡಿಕೆ ಹಾಕಿದ್ರಾ? ಆಮೇಲೆ ಬಾಳೆಹಣ್ಣು ಅಲ್ಲಿ ತಗೋಬೇಕಾ? ಓಕೆ, ತಗೊಂಡು ಬಿಡಿ. ಹಸಿ ನೂಲುಂಡೆ 2, ಅದೊಂದು ಇದೊಂದು ಹಾಕಿ. ಅವಳಿಗೆ ಯಾವ್ದು ಬೇಕಾದ ತಗೊಳ್ಳಿ. ಅದೊಂದು ಹಾಕಿ, ಬಿಳಿದೊಂದು ಹಾಕಿ, ಅದೊಂದು ಹಾಕಿ. ಅದಾದಮೇಲೆ ದೀಪದ ಬತ್ತಿ. ಸುಣ್ಣ ಇದೆಯಾ? ಸುಣ್ಣ ಇಲ್ವಾ? ಓಕೆ, ಅದೊಂದು ತಗೋಬೇಕು. ಸುಣ್ಣ ಮತ್ತು ಬಾಳೆಹಣ್ಣು ಅಲ್ಲೆಲ್ಲ ತಗೋಬೇಕು. ಓಕೆ ಡನ್. ಕೀಟಿ ಅಮ್ಮ ಎಲ್ಲಿ? ರೆಡಿ ಆಯ್ತಾ ಅಮ್ಮ? ಓಕೆ, ಇವ್ರ ಅಮ್ಮ ಇಲ್ಲಿ ನೋಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ಇನ್ನು ರೆಡಿ ಆಗಿಲ್ಲ ಸ್ನಾನ, ಈಗ ಮಾಡ್ಕೊಬಂದಿದ್ದೆ ಸ್ನಾನ. ಬೇಬಿ ನೀನು ಹೇಳ್ದಂಗೆ ಎಲ್ಲ ಐಟಮ್ಸ್ಗಳು ತಗೊಂಬಂದಾಗಿದೆ. ಬೇಗ ಹೋಗಿ ಸ್ನಾನ ಮಾಡಿ. ಓಕೆನಾ? ಅಲ್ಲ ನೀನು ರೆಡಿಯಾಗಿ ಅವಾಗ ನಾನು ಸ್ನಾನಕ್ಕೆ ಹೋಗ್ತೀನಿ. ಸೀರೆ ಹೊಡ್ಕೊಂಡು ತಾನೆ, ಸೀರೆ ಹೊಡ್ಕೊಂಡು ನೀನು ರೆಡಿ ಆಗು. ಇದು 4ನೇ ವರ್ಷದಲ್ವಾ ನಮ್ಮದು ಭೀಮ್ ನಮಾಸೆ? 1ನೇ ವರ್ಷ ಬೆಂಗಳೂರಲ್ಲಿ ಮಾಡಿದೆ, 2ನೇ ವರ್ಷ ನಿಮ್ಮ ಮನೇಲಿ, 3ನೇ ವರ್ಷ ಪ್ರೆಗ್ನೆಂಟ್ ನಿಮ್ಮ ಮನೇಲಿ. ಇದು 4ನೇ ವರ್ಷ. ಮತ್ತೆ ಇದು ಏನು ನೆನ್ನೆ ನಾತ ಹೇಳ್ತಿದ್ದೆ ಅಲ್ವಾ ನೀನು, ಏನಂತ ನಾಳೆ ಅಮಾವಾಸ್ಯೆ ಎಲ್ಲೂ ಹೋಗ್ಬೇಡ ಹೊರಗಡೆ ಅಂತ ಹೇಳ್ತಿದ್ದೆ ಅಲ್ವಾ? ಮತ್ತೆ ಐಟಮ್ಸ್ ಥರ ಕಳಿಸ್ದೆ ಅಂದ್ರೆ ಐಟಮ್ ಮಾತ್ರ ತಗೊಬಂದ ದೇವ್ರ ನೆನ್ಸ್ಕೊಂಡು ಐಟಮ್ ತಗೊಂಡು ಬೇರೆ ಹೋಗ್ಬೇಡ ಅಂತ ಹೇಳಿ ಹಿಂಗೆ ಹೇಳ್ತಾಳೆ ನೋಡಿ. ಆಯ್ತು ಅಮ್ಮ ಫಸ್ಟ್ ರೆಡಿ ಆಗ್ಲಿಕ್ಕೆ, ಆಮೇಲೆ ನಾನು ರೆಡಿ ಆಗ್ತೀನಿ, ಆಮೇಲೆ ನೀನು ರೆಡಿ ಆಗೈತಾ? ಅಯ್ಯ ಆಡೋದು ನೋಡು. ಹುಣ್ಮೆಗೆ ಒಂದ್ಸಲ, ಅಮಾವಾಸ್ಯೆಗೆ ಒಂದ್ಸಲ. ಅಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ? ಸೊ ಹುಣ್ಮೆ ಆಯಿತು, ಈಗ ಅಮಾವಾಸ್ಯೆ. ಹುಣ್ಮೆಗೆ ಒಂದ್ಸಲ, ಅಮಾವಾಸ್ಯೆಗೆ ಒಂದ್ಸಲ ನನ್ನ ಬೇಬಿ ರಂಗೋಲಿ ಹಾಕ್ತಾಳೆ. ಹಾಂ ಎಲ್ಲ ಆಯ್ತು. ಬೇಬಿ ಅಲ್ಲಿ ರೆಡಿಯಾಗಿದೆ, ಅಲ್ಲಿ ತರಿಸು ಮಕ್ಕ ತರಿಸು. ನನ್ನ ಬೇಬಿ ರೆಡಿಯಾಗಿದ್ದಾಳೆ, ನಾನೇನು ರೆಡಿಯಾಗಿಲ್ಲ. ಇವಳು ಕ್ಯೂಟಿನ ಯಾರು ಹಿಡ್ಕೋಬೇಕು, ಇವಳನ್ನ ಹಿಡ್ಕೊಂಡ್ರೆ ನಾನು ರೆಡಿ ಆಗ್ತೀನಿ. ಆಯ್ತಾ ಕ್ಯೂಟಿ? ಏನಮ್ಮ? ಅದೇ ಹೇಳಿದ್ದು, ನಮ್ಮ ಅಮ್ಮನೂ ಅಷ್ಟೇ ಬೇಗನೆ ಎದ್ದು ಪೂಜೆ ಮಾಡೋಕ್ಕಲ್ಲ,
ಪ್ರಸಾದ ಮಾಡ್ತಾರೆ ದೇವ್ರಿಗೆ ನೈವೇದ್ಯ. ನೀನು ಯಾವಾಗ ಪಪ್ಪಂಗೆ ಮಂಗಳಾರತಿ ಪೂಜೆ ಮಾಡೋದು? ಡೈಲಿ ಪೂಜೆ ಮಾಡ್ತೇನೆ. ಡೈಲಿ ಪೂಜೆ ಮಾಡ್ತಾರಂತೆ ನಮ್ಮಮ್ಮ. ಇವಳು ಡೈಲಿ ಅಲ್ಲ, ಪ್ರತಿ ನಿಮಿಷನೂ ಪೂಜೆ ಮಾಡ್ತಾಳೆ ಅಂತ. ಇದೀಗ ಬಂದ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ, ನನ್ನ ಬೇಬಿ ಫಸ್ಟ್ ಟೈಮ್ ಅವಳೇ ಸೀರೆ ಉಡ್ಕೊಂಡ್ಲಂತೆ. ಎಲ್ಲಿ ಬೇಬಿ ತೋರಿಸು ಒಂದ್ಸಲ ನಿಂತ್ಕೊ ಕರೆಕ್ಟಾಗಿ. ಓ ಬ್ಯುಸಿ ಇದೆ. ರಂಗೋಲಿ ಬಿಟ್ರೆ ಏನು, ವರ್ಷಕ್ಕೊಂದ್ಸಲ ರಂಗೋಲಿ ಬಿಟ್ರೆ ಹಿಂಗೆ ಸುಸ್ತಾಗೋದು ಬೇಬಿ. ಮೈಯೆಲ್ಲ ನೋವಾಗುತ್ತೆ, ಕಾಲೆಲ್ಲ ನೋವಾಗುತ್ತೆ. ಹಾಂ, ಪಿನ್ ಹಾಕಿದ್ದು ನಮ್ಮಮ್ಮ ಅಂತ ಅಲ್ಲಿ ಕಿಟಕಿಯಿಂದ ಕೂಗ್ತವ್ರು ನಮ್ಮಮ್ಮ, ಪಿನ್ ಹಾಕಿದ್ದು ನಾನು ಅಂತ. ಅಯ್ಯೋ ತಳಿ ಇವಾಗ ನಿಂತ್ಕೊಂಡ್ತಾಳೆ ನನ್ನ ಬೆಬ್ಬೆ. ನೋಡಿ ನಮ್ಮ ಬೆಬ್ಬೆ ಯಾವಾಗ ಉದ್ರೋಗತ್ತ ಗೊತ್ತಿಲ್ಲ. ಬೇಬಿ ನಾನು ಯಾವಾಗ ರೆಡಿ ಆಗೋದು? ಇಲ್ಲ ದೊಡ್ಡಪ್ಪನ ಒಂದಿಲ್ಲ ರೆಡಿ ಆಗೋಣ. ಹಾಂ ಅವ್ರು ನೋಡ್ಬೇಕಿತ್ತು, ಏನು ಕೆಲಸ ಮಾಡಲ್ಲ ಅಂತ ನನಗೆ ತಲೆ ಕೆಟ್ಟಿರ್ತಾರೆ. ಬನ್ನಿ ದೊಡ್ಡಪ್ಪ, ಹೇಳ್ತಿದ್ರಲ್ಲ ನನ್ನ ಹೆಂಡತಿ ಏನು ಕೆಲಸ ಮಾಡಲ್ಲ ಅಂತ. ನೋಡಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೊರಗಡೆ ರಂಗೋಲಿ ಬಿಟ್ಟು ಇಲ್ಲಿ ಈಗ ದೇವ್ರ ಮನೆ ಎಲ್ಲ ನೀಟಾಗಿ ರೆಡಿ ಮಾಡ್ತಿದ್ದಾಳೆ. ಇವತ್ತು ಭೀಮ್ನಮಾಸೆ ಅಲ್ವಾ, ನನಗೆ ಪೂಜೆ ಮಾಡ್ತಾಳೆ ಇವತ್ತು. ಹಾಂ ನಾನು ಫಟಾಫಟ್ ಅಂತ ರೆಡಿಯಾಗಿ ಪಂಚೆ ಮತ್ತು ಶರ್ಟ್ ಹಾಕೊಂಡು ಬಂದು ನಿಂತಿದ್ದೀನಿ. ಓಕೆ, ಈಗ ನನ್ನ ಬೇಬಿ ಐ ಥಿಂಕ್ ದೇವ್ರ ರೂಮ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ ನನ್ನ ಬೇಬಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ, ಹೂವೆಲ್ಲ ಉಡಿಸಿ. ಸೊ ಈಗ ಪೂಜೆ ಶುರು ಆಗತ್ತೆ. ಈಗ ಪೂಜೆ ಶುರು. ಕ್ಯೂಟಿ ರೆಡಿನಾ ನೋಡು. ಓಕೆ, ಫುಲ್ ಎಲ್ಲ ರೆಡಿ ಆಯಿತು. ನನ್ನ ಬೇಬಿನೂ ರೆಡಿ. ಓಕೆ, ಇವಾಗ ಪೂಜೆ ಶುರು. ಒಂದು ಒಳ್ಳೆ ಮ್ಯೂಸಿಕಲ್ ಬರುತ್ತೆ ನೋಡಿ. ಓಕೆ, ಇವಾಗ ಸ್ಟಾರ್ಟ್. ಕ್ಯೂಟಿನ ನಾನು ರೆಡಿ ಮಾಡಿಸ್ಕೊ ಕರ್ಕೊಬಂದಿದ್ದು. ಸೂಪರ್ ರೆಡಿ ಆಗೋಣ ನನ್ನ ಮುಜ್ಜಕ್ಕಿಂತ. ಇವಳು ಹಿಂಗೆ ಕಣ್ಣು ಬಿಟ್ಕೊಂಡು ನೋಡ್ತಿಲ್ಲ. ಓಕೆ, ವಿಡಿಯೋ ಹೆಂಗೆ ಬಂದಿದೆ, ಮ್ಯೂಸಿಕಲ್ಲಿ ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಆ್ಯಕ್ಚುಲಿ ಒಂದಂತೂ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ. ಅಂದರೆ ಮೇಯ್ನಾಗಿ ಕಮೆಂಟ್ ಮಾಡೋರಿಗೆ ನಾನು ಒಂದೇ ಕ್ಲಾರಿಫೈ ಮಾಡಿಬಿಡ್ತೀನಿ. ನಿಜ ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಬೇಬಿಗೆ ಇವಾಗ ಇದೇನು ಪೂಜೆ ಎಲ್ಲ ಮಾಡ್ತಾಳಲ್ಲ, ಇದೆಲ್ಲ ವೀಡಿಯೋ ಮಾಡೋದು ಇಷ್ಟ ಇಲ್ಲ ಅವಳಿಗೆ. ಸೊ ಇದೆಲ್ಲ ಅವಳಿಗೆ ಏನೋ ಹೇಳ್ತವನಲ್ಲ ಇವನು ಅಂತ ಕೇಳಿಸ್ಕೊಳ್ತಾಳೆ. ಇದೆಲ್ಲ ಅವಳಿಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ. ಅವಳ ಖುಷಿಗೆ ಪೂಜೆ ಮಾಡೋದು, ಅವಳ ಮನಸ್ಸಿಗೆ ಖುಷಿಯಾಗೋಸ್ಕರ ಪೂಜೆ ಮಾಡ್ತಾಳೆ. ಸೊ ನಾನು ನನ್ನ ಖುಷಿಗೆ ವಿಡಿಯೋ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನೊಂದು ಹೇಳ್ಬೇಕಂತ ಅಂದ್ರೆ ಏನಂತ ಹೇಳ್ತೀನಿ, ಇವಳು ಸ್ಟಾರ್ಟಿಂಗಲ್ಲಿ ಹೇಳಿದ್ಲು ಫಸ್ಟ್ ಹೇಳಿದೆ ಅಂದ್ರೆ ಇವ್ನು ವಿಡಿಯೋಗೋಸ್ಕರ ಎಲ್ಲ ಇವಾಗ ತಡಿ, ಇವಾಗ ಹಾಕು, ಇವಾಗ ಪೂಜೆ ಮಾಡಿ ಇದನ್ನೆಲ್ಲ ಮಾಡೋದಿಲ್ಲ. ನಾನು ಏನ್ ಮಾಡ್ತಿರ್ತೀನಿ, ನನಗೆ ಅನ್ಸುತ್ತೆ ಮಾಡ್ತಿರ್ತೀನಿ, ಅದನ್ನ ಇವನು ವಿಡಿಯೋ ಮಾಡ್ಕೊಂತ. ಹೌದು, ಆ್ಯಕ್ಚುಲಿ ನಾನು ಫಸ್ಟೇ ಹೇಳಿಟ್ಟಿರ್ತೀನಿ. ಇವಾಗ ನಮ್ಮ ಅಮ್ಮನ ಕೈಗೆ ಮೊಬೈಲ್ ಕೊಟ್ಟು ನಾನು ಹೇಳಿದ್ದೆ, ಅಮ್ಮ ನಿನ್ಗೆ ಹೆಂಗೆ ಅನ್ಸತ್ತೆ ಹಂಗೆ ವೀಡಿಯೋ ಮಾಡಮ್ಮ ಅಂತ ಹೇಳ್ಬಿಡ್ತೀನಿ. ನಾನು ಸೇಮ್ ಅದೇ ಥರನೇ ವೀಡಿಯೋ ಮಾಡಿದ್ದು. ನಾನು ಎಲ್ಲೂ ಸ್ಟಾಪ್ ಮಾಡಿ ಇವಾಗ ಪೂಜೆ ಮಾಡು ವೀಡಿಯೋ ಮಾಡ್ತೀನಿ, ಇವಾಗ ಇದಾಗ್ತೀನಿ ಪೂಜೆ, ಅದು ಯಾವುದೂ ಇಲ್ಲ. ಅವಳು ಕಂಟಿನ್ಯೂಸ್ ಆಗಿ ಅವಳ ಮನ್ಸು ಖುಷಿಗೋಸ್ಕರ ಅವಳು ಪೂಜೆ ಮಾಡ್ತಾ ಇರ್ತಾಳೆ. ನಮ್ಮಮ್ಮ ಕಂಪ್ಲೀಟಾಗಿ ವೀಡಿಯೋ ಮಾಡಿರ್ತಾರೆ, ಅದು ನಾನು ಎಡಿಟ್ ಮಾಡಿ ಹಾಕಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಫಸ್ಟೇ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಯಾರೋ ಕಮೆಂಟ್ ಹಾಕ್ತಾರೆ ವೀಡಿಯೋಗೋಸ್ಕರ ಮಾಡ್ತೀರಾ, ವೀಡಿಯೋಗೋಸ್ಕರ ಮಾಡೋದು ಎಂಥದ್ದು ಇಲ್ಲ. ಅದು ಅವಳು ಖುಷಿಗೋಸ್ಕರ ಅವಳು ಮಾಡೋದು, ನಾನು ನನ್ನ ಖುಷಿಗೋಸ್ಕರ ವೀಡಿಯೋ ಮಾಡ್ತೀನಿ ಅಷ್ಟೇ. ಮದುವೆ ಆದ್ಮೇಲೆ ತುಂಬಾ ಅಂದ್ರೆ ಇಷ್ಟಪಟ್ಟು ಮಾಡೋ ಅಂಥದ್ದು ಏನಾದ್ರು ಪೂಜೆ ಇದೆ ಅವಳು ಮೇನ್. ಆ್ಯಕ್ಚುಲಿ ಈ ಮನೇಲಿ ಫಸ್ಟ್ ಟೈಮ್ ಮಾಡ್ತಿರೋದು, ಯಾಕೆಂದರೆ ಫಸ್ಟ್ ಭೀಮನಮಾಸೆ ಪೂಜೆ ಇವಳು ಯಾರನ್ನು ಕರೀತಾವಳೆ
ಅಪ್ಪ ಇಲ್ಲಿದ್ದೇನೆ, ಯಾರ ಕರೆದಿದ್ದೆ? ಓಕೆ, ಇವಳು ಫಸ್ಟ್ ಪೂಜೆ ಬೆಂಗಳೂರಲ್ಲಿ ನಮ್ದು ಅಲ್ಲಿ ಆ ಮನೇಲಿ ಮಾಡಿದ್ದು, Second, third ಇವ್ರ ನಮ್ಮ ಮನೇಲಿ ಮನೇಲಿ ಮಾಡಿದ್ದು, ಮಾಡಿದ್ದು. ಮೂರನೇದು ಪ್ರೆಗ್ನೆಂಟ್ ಇದ್ಲು ಅಲ್ಲಿ ಮಾಡಿದ್ದು, ಈಗ ನಾಲ್ಕನೇದು ಫಸ್ಟ್ ಟೈಮ್ ನಮ್ಮ ಮನೇಲಿ ಈ ಮನೇಲಿ ಪೂಜೆ ಮಾಡ್ತಿರೋದು. ಬೇಬಿ ಏನಿಕ್ ಪೂಜೆ ಮಾಡೋದು ನೀನು? ಏನಿಕ್ಕೋಸ್ಕರ? ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀನ್ ಇದ್ರ ಬಗ್ಗೆ? ಅದೇ ಗಂಡಂಗೆ ಆಯಸ್ಸು ಆರೋಗ್ಯ ಕೊಟ್ಟು ನನಗೆ ಸೌಭಾಗ್ಯವತಿಯಾಗಿರ್ಲಿ ಅಂತ ಶಿವ ಪಾರ್ವತಿನ ನೆನೆಸ್ಕೊಂಡು ಪೂಜೆ ಮಾಡೋ ಅಂಥದ್ದಿದ್ದು. ಓಕೆ, ಇದು ನಾನು ತಿಳ್ಕೊಂಡಿರೋದು. ಓಕೆ. ಆಮೇಲೆ ಇದನ್ನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಫಸ್ಟು ಖುಷಿಯಾಗಿರ್ಬೇಕು. ಇವಾಗ ನಾನು ಖುಷಿಯಾಗಿದ್ದೀನಿ ಅಂದರೆ ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊಂತೀಯಾನೆ, ಆಯ್ತಾ? ನಾನು ಖುಷಿಯಾಗಿದ್ದೀನಿ. ಸೊ ಇಂಥ ಗಂಡನೇ ನನಗೆ 7 ಜನ್ಮಕ್ಕೂ ಸಿಗ್ಲಪ್ಪ ಅಂತ ಕೇಳ್ಕೊಂಡು ಪೂಜೆ ಮಾಡ್ತಿದ್ದೀನಿ. ಹೌದು, 7 ಜನ್ಮ ಬೇಕಾ? ಅದು ಬೇಡವಾ ನಿಂಗೆ? ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ ಗೊತ್ತಾ, ಐ ಆಮ್ ವೆರಿ ಲಕ್ಕಿ ಅಂದಿದ್ದೀನಿ ನಾನು. ಸೊ ಆಯ್ತು, ಓಕೆ. ಈಗ ಬಟ್ಟೆ ಗಿಫ್ಟ್ ಏನು ಬೇಡವಾ ಬೇಬಿ? ಗಿಫ್ಟ್ ಏನು ಬೇಡವನೇ? ಗಿಫ್ಟ್ ಅದೇ ನೀನ್ ಏನ್ ಕೊಡಿಸ್ತೀಯ ಅದು ನಾನು ಅದು ಇದು ಅಂತ ಏನ್ ಕೇಳಲ್ಲ. ಯಾವ ವರ್ಷನೂ ಆಕ್ಚುಲಿ ಅವನು ಗಿಫ್ಟ್ ಅಂತ ಮೊದ್ಲೇ ನಾನು ಮಾಡ್ಬೇಕು ತಂದು ಕೊಟ್ಟಿಲ್ಲ. ಯಾವಾಗ್ಲೂ ಮಾಡಾದ್ಮೇಲೆ ಏನ್ ಬೇಕಂತ ಕೇಳ್ತಾನೆ, ಏನಾದ್ರೂ ಕೊಡಿಸ್ತಾನೆ. ಅಂದ್ರೆ ದೊಡ್ಡದು ಅಂತ ಅಂದ್ರೆ ಅದನ್ನೆಲ್ಲ ಅವ್ನು ಕೊಡ್ಸಲ್ಲ, ಚಿನ್ನಾಗಿನ್ನ ಎಲ್ಲ ಅಂದ್ರೆ ಆಗಲ್ಲ. ಅದೇ ಏನ್ ಕೇಳಿದ್ರು ಎಕ್ಸ್ಪೆಕ್ಟೇ ಮಾಡಲ್ಲ. ಸೊ ಇವಳಿಗೆ ಮಾಡ್ತೀನಿ ನಾನು, ಕೊಡಲ್ಲ. ಅತಿ ಆಸೆ ಅನ್ನೋದಿಲ್ಲ ಬಿಡಿ ಇವಳಿಗೆ. ಸೊ ಹಂಗಾಗಿ ಅದೇ ಏನ್ ಆಸೆ ಇದೆ, ಅತಿ ಆಸೆ ಇಲ್ಲ. ಬಟ್ಟೆ ಗಿಟ್ಟೆ ಏನಾದ್ರೂ ಕೊಡಿಸ್ತಾನೆ, ಅದ್ರಲ್ಲಿ ಕುಣಿಯೋದಷ್ಟೇ. ಆಕ್ಚುಲಿ ಇವಾಗ ಆಮೇಲೆ ಒಂದ್ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ರೆಡಿ ಆಗೋ ಎಲ್ಲರೂ ಹೊರಗಡೆ ಹೋಗೋಣ. ಓಕೆ ಓಕೆ, ನಿನ್ನಂಗೆ ಕರ್ಕೊಂಡು ಹೋಗೋಣ. ನೀನಿಗ್ ಗಿಫ್ಟ್ ಇಲ್ಲ, ನೀನ್ ಪೂಜೆ ಮಾಡ್ದಾ? ನಿಂಗೆ ಕರ್ಕೊಂಡು ಹೋಗಲ್ಲ ಕಣಿ, ನಿನ್ನಂಗೆ ಕರ್ಕೊಂಡಲ್ಲ. ನಾನು ಅಮ್ಮ ಇಬ್ಬರೇ ಹೋಗೋದು, ನಾನು ಅಮ್ಮ ಇಬ್ಬರೇ ಹೋಗ್ತೀವಿ. ನಿನ್ನ ಕರ್ಕೊಂಡು ಹೋಗ್ಬೇಕಾ? ನೀನು ಬರ್ತೀಯಾ? ಸರಿ, ನೀನು ಕರ್ಕೊಂಡು ಹೋಗೋಣ. ನೀನು ಬಾ. ಓಕೆ, ಸ್ವಲ್ಪ ರೆಡಿ ಆಗಿ ಬರ್ತೀವಿ. ನನ್ನ ಬೇಬಿ ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ. ಸೊ ಅದಕ್ಕೆ ಕಾಯ್ದು ಕೂತಿದ್ದೀನಿ. ಕಡೆಗೂ ಹಾಂ, ಸೊ ಬ್ಯುಸಿ ಇದೆ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ದ. ಸೊ ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದೆ. ಇವಾಗ ಫ್ರೀ ಆಗಿದ್ದಾನೆ. ಬೇಬಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಏನು ಕೊಡಿಸ್ತೀಯಾ? ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ತೀನಿ. ನಿನಗೆ ಯಾವ ಬಟ್ಟೆ ಬೇಕು ತಗೋ. ಚಿನ್ನದ ಅಂಗಡಿ ಕರ್ಕೋಗಲ್ವಾ? ಇಲ್ಲ ಇಲ್ಲ ಇಲ್ಲ, ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ತೀನಿ. ನಿಂಗೆ ಯಾವ ಬಟ್ಟೆ ಬೇಕು ಸೆಲೆಕ್ಟ್ ಮಾಡಿ. ಇಲ್ಲಾಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದಕ್ಕೆ ಹೋಗೋಣ, ಬರೀ ಹೋಣ. ಫಸ್ಟ್ ಕೂದಲು ಸರಿ ಮಾಡ್ಕೊ. ಹುಚ್ಚಿದೆ. ಯಾರಿದು ಹುಚ್ಚಿ? ಆಚೆ ಕಳಿಸಿ ಅನ್ನಕ್ಕಿದ್ದಾರೆ. ಓಕೆ ಬೇಬಿ, ನಿಂಗೆ ಯಾವ ಬಟ್ಟೆ ಬೇಕು ತಗೋ. ಸೊ ನನ್ನ ಬೇಬಿ ಯಾವ ಬಟ್ಟೆ ಸೆಲೆಕ್ಟ್ ಮಾಡ್ತಾಳೆ ಆ ಬಟ್ಟೆನ ತೋರಿಸ್ತೀನಿ. ವೀಡಿಯೋ ಮಾಡೋಕ್ಕೋಗಲ್ಲ ನಿಜ ಹೇಳ್ಬೇಕಂದ್ರೆ. ಬೆಳಗಿಂದ ಸ್ವಲ್ಪ ನಂದು ಬೇರೆ ಒಂದಿಷ್ಟು ವರ್ಕಲ್ಲಿ ನಾನು ಸಿಕ್ಕಾಬಟ್ಟೆ ಬ್ಯುಸಿ ಇದ್ದೆ, ಅಷ್ಟೇ ಸುಸ್ತಾಗಿದೆ ನನಗೆ. ಸೊ ಬಟ್ ನಾನಿವಾಗ ಏನು ಮಾಡ್ತೀನಿ ಅಂತಂದರೆ, ನನ್ನ ಬೇಬಿ ಯಾವುದಾದ್ರೂ ಬಟ್ಟೆ ತಗೊಳ್ಳಿ, ಅವಳು ಯಾವ ಬಟ್ಟೆ ಪರ್ಚೇಸ್ ಮಾಡ್ತಾಳೆ ಆ ಬಟ್ಟೆನ ತೋರಿಸ್ತೀನಿ ನಾನು. ಒಳಗೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ನಾನು. ನನ್ನ ಬೇಬಿ ಅಲ್ಲಿ ಯಾವುದು ಬಟ್ಟೆಗಳು ಇಷ್ಟ ಆಗುತ್ತೆ, ಇಲ್ಲೊಂದು ಚೂಡಿದಾರ್ ತಗೊಳ್ಳೋಣ, ಚೂಡಿದಾರ್ ತಗೊಡು ಅಂತ ಕರ್ಕೊಬಂದ್ಲು. ಇಲ್ಲೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ನನ್ನ ಬೇಬಿ. ತೋರಿಸ್ತೀನಿ ತಳಿ. ಯಾವ್ದು ತೋರಿಸ್ ನೋಡಿ. ಫಿಕ್ಸ್, ಚೆನ್ನಾಗಿದೆ. ಫಿಕ್ಸಾ? ಡನ್. ಓಕೆ, ಈ ಚೂಡಿದಾರ್ ತಗೊಂಡ್ಲು ನನ್ನ ಬೇಬಿ. ಅಲ್ಲಿಂದ ಇನ್ನೊಂದು ಕಡೆ ಬಂದ್ವಿ. ಸೊ ಈಗ ಊಟಕ್ಕೆ ಎಲ್ಲರೂ ಹೊರಗಡೆ ಕರ್ಕೊಂಡೋಗು ಅಂತ ಹೇಳ್ತಿದ್ಲು. ಸುಮಾರು ತಿಂಗಳಾಯಿತು ನಾನು ನನ್ನ ಬೇಬಿ ಇಬ್ಬರೇ ಹೊರಗಡೆ ಹೋಗಿ ಊಟಕ್ಕೆ. ಸೊ ಇವಾಗೆಲ್ಲರೂ ಹೊರಗಡೆ ಊಟ ಕರ್ಕೊಂಡೋಗಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಬೇಬಿಗೆ ಊಟಕ್ಕೆ ಕರ್ಕೊಬಂದಿದ್ದೀನಿ. ಸಾಕು ಎದುರ್ಕೊಂತಾರೆ. ಆ್ಯಕ್ಚುಲಿ ಏನು ಅಂತಂದರೆ ಸ್ವಲ್ಪ ಚೇಂಜ್ ಆಯ್ತು. ಏನು ಅಂದರೆ ನನ್ನ ಬೇಬಿ ಏನು ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡಿದ್ಲಲ್ಲ ಅದು ತಗೊಳಕ್ಕೆ ಹೋಗಿಲ್ಲ. ಏನಕ್ಕೆ ಅಂತಂದರೆ ಅಲ್ಲಿ ರೇಟ್ ಜಾಸ್ತಿ ಅನ್ನಿಸ್ತು ಇವಳಿಗೆ. ಅಂದರೆ ಬೇಬಿ ಅಂದರೆ ಏನು ಅಂತಂದರೆ ಏನು ಹೇಳ್ತಾರೆ, ಅವ್ರಿಗೆ ಅದು ವರ್ತ್ ಇರ್ಬೋದು, ಬಟ್ ಇವಳಿಗೆ ಅದು ಜಾಸ್ತಿ ಅನ್ನಿಸ್ತು ಅಷ್ಟೇ. ಅದೇ ನಮಗೆ ಅಂದರೆ ಪಾಪ ಅವ್ರದ್ದು ಅದೇನಿರ್ತದೆ ಪಾಪ ಅವ್ರಿಗೆ ಗೊತ್ತಿರ್ತದೆ. ಬಟ್ ನಾವು ತಗೊಳ್ಳೋರಿಗೆ ನಮಗೂ ಒಂಥರ ಫೀಲ್ ಇರ್ತದೆ. ಅದರಲ್ಲೂ ನಮ್ಮ ಹೆಂಗಸರುಗಳಿಗಂತೂ ಏನಿರುತ್ತೆ ಅಂತ ಅಂದರೆ ಅವ್ರು ಎಷ್ಟು ರೇಟ್ ಹೇಳ್ತಾರೆ ಅದಕ್ಕಿಂತ ಕಮ್ಮಿ ನಾವು ಕೇಳ್ತೀವಿ. ಸೊ ಅದಕ್ಕಿಂತ ₹1 ನಾವು ಕಮ್ಮಿ ಮಾಡಿಲ್ಲ ಅಂತಂದ್ರೆ ನಮಗೆ ತಗೊಳಕ್ಕೆ ಮನಸ್ಸು ಬರಲ್ಲ. ಅಂದರೆ ಅವರು ಕಡಿಮೆ ಮಾಡಲ್ಲ ಅಂದ್ರೆ ಅದು ನಿಮಗೆ ರೇಟ್ ಜಾಸ್ತಿ ಅನ್ನಿಸ್ತಾ? ಅಂದರೆ ಅವರು ಇದ್ರಲ್ಲಿ ಕಮ್ಮಿ ಮಾಡಿದ್ದಾರೆ, ಅದಾದ್ಮೇಲೆ ನಾವು ಎಕ್ಸ್ಟ್ರಾ ಕಮ್ಮಿ ಕೇಳಿದಾಗ ಅದೇ ಅವರು ಆಲ್ರೆಡಿ ಡಿಸ್ಕೌಂಟ್ ಕೊಟ್ಟಿದ್ರು, ಬಟ್ ಅದುವೇ ಇವಳಿಗೆ ಸಾಲಿಲ್ಲ. ಆ ಡಿಸ್ಕೌಂಟಿಗೆ ಇವಳಿಗೆ ಸಾಲಿಲ್ಲ. ಆಮೇಲೆ ಆ್ಯಕ್ಚುಲಿ ನಾನು
ಅಷ್ಟೊಂದು ದುಡ್ಡು ತಗೋಬೇಕಂತ ಅನ್ಕೊಂಡಿರಲಿಲ್ಲ. ಏನಕ್ಕೆ ನಾನು ಯಾವುದೂ ಫಂಕ್ಷನ್ ಇಲ್ಲ ಏನಿಲ್ಲ, ಒಂದು ಸಿಂಪಲ್ಲು ಒಂದು ದೇವಸ್ಥಾನಕ್ಕೆ ಅದು ಒಂದು ಹೋಗೋದಿತ್ತು. ಸೊ ಅದಕ್ಕೆ ತಗೋಣ ಅಂತ ತಗೊಂತಿದ್ದೆ. ಸೊ ಅಷ್ಟೊಂದು ರೇಟ್ ಕೊಟ್ಟು ಆ ಬಟ್ಟೆ ಯಾಕೆ ತಗೊಳ್ಳೋದು ಅಂತ ನಾನು ಸಿಂಪಲ್ ಆಗಿರೋ ತಗೋಣ ಅಂತ ಸೊ ತಗೊಂಡಿದ್ದೆ. ಇವಳು ತಗೊಂಡ್ಲು, ಅಲ್ಲಿ ತಗೊಳಕ್ಕೆ ಹೋಗಿಲ್ಲ. ಅಲ್ಲಿಂದ ಆ್ಯಕ್ಚುಲಿ ಒಂದು ಕಡೆ ಹೋಗಿ ಅಲ್ಲಿ ತಗೊಳ್ಳೋದೆ, ಇನ್ನೊಂದು ಕಡೆ ಹೋಗಿ ಅಲ್ಲೂ ತಗೊಳ್ಳೋದೆ, ಕೊನೆಗೆ ಇನ್ನೊಂದು ಕಡೆ ಹೋದ್ವಿ, ಅಲ್ಲಿ ತಗೊಂಡ್ಲು. ನೀನು ಹೇಳ್ಬೇಕು ಆ್ಯಕ್ಚುಲಿ, ನಾನು ನಿಂದು ದುಡ್ಡು ಉಳಿಸಿದ್ದು. ಹೌದು, ಆಯ್ತು, ಓಕೆ. ನೀವು 4,000 ರೂಪಾಯಿ ಕೇಳಿದ್ರು ಕೊಡ್ತಾನೆ ಪಾಪ, ನಾನು ಉಳಿಸಿದ್ದು ಒಂದು ದುಡ್ಡು. ಆ್ಯಕ್ಚುಲಿ ನಾನೇನು ಅಂದರೆ ಇವಳಿಗೆ ಬಿಡ್ತೀನಿ ನಾನು, ಅವಳು ಕೊಡು ಅಂತಂದರೆ ನಾನು ದುಡ್ಡು ಅವ್ರು ಕೊಡ್ತೀನಿ. ಕೇಳೋದು ಅಲ್ಲಿ ಅವ್ರ ಮುಂದೆ, ಬೇಬಿ ಅವ್ರು ಹೇಳ್ತಾರೆ ಒಂದು ರೇಟು, ಬೇಬಿ ನೀನು ಹೇಳ ಕೊಡ್ಲಾ ಎಷ್ಟು, ಅಷ್ಟೇ, ನಾನು ಹ್ಞೂ ಹಂಗೆ ಅಂತ ಕೊಟ್ಬಿಡ್ತಾನೆ. ಅಷ್ಟೇ. ಅವಳು ಹೂ ಅಂದರೆ ಅದು ಎಷ್ಟಾದರೂ ಆಗಿರಲಿ ನಾನು ಕೊಟ್ಟು ಬರ್ತೀನಿ. ಕೊನೆಗೂ ಒಂದು ಬಟ್ಟೆ ಸೆಲೆಕ್ಟ್ ಮಾಡ್ಕೊಬಂದೆ. ಇಲ್ಲಿ ಬ್ಯಾಸ್ ತೋರಿಸೋದು ಇಲ್ಲಿ, ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿದೆ ಬಟ್ಟೆ. ಸೊ ಅಷ್ಟೊತ್ತಿಗೆ ಏನಾಯ್ತಲ್ಲ, ವೀಡಿಯೋ ಮಾಡೋಕ್ಕಾಗಿಲ್ಲ, ಬೇಗ ತಗೊಳಮ್ಮ ನೀನು. ನಾನು ಹಾಗೆಲ್ಲ ತೋರ್ಸಲ್ಲ ನಾನು. ಇವು ಮನೆಗೆ ಹೋದ್ಮೇಲೆ ಆಯ್ತು ಹಿಂಗೆ ಹಿಡಿದು ತೋರಿಸು ಆಯಿತಾ. ಆ್ಯಕ್ಚುಲಿ ಏನು ಅಂತಂದರೆ ಅಲ್ಲಿ ಒಂದು ಕಡೆ ಇದೇ ಫಿಕ್ಸು ಅಂತ ಫಿಕ್ಸ್ ಮಾಡಿದ್ಲು. ಆಮೇಲೆ ಅಲ್ಲಿ ಬಿಲ್ಲಲ್ಲಿ ಬಿಲ್ ಕೌಂಟ್ರಿಗೆ ಹೋದ್ಮೇಲೆ ಉಲ್ಟಾ ಹೊಡೆದ್ಬಿಟ್ಲು. ಇಲ್ಲ ನನಗೆ ಅದು ಬೇಡ, ಬೇಗ ರೇಟ್ ಜಾಸ್ತಿ ಅನ್ನಿಸ್ತು. ಇಲ್ಲೇ ತೋರಿಸ್ಬೇಕು, ಹಂಗೆ ತಪ್ಪು ತೋರಿಸು ನೋಡೋಣ, ಇಲ್ಲೇ ತೋರಿಸ್ತಾನೆ. ಹಾಗಾಗಿ ಆರ್ಡ್ರ್ ಏನೇನು ಮಾಡಿದ್ದೀವಿ ಅಂದರೆ ಚಿಕನ್ ಮಾಂಚೋ ಸೂಪ್ ಅಲ್ಲ ಬೇಬಿ, ಚಿಕನ್ ಮಾಂಚೋ ಸೂಪ್ ಆರ್ಡ್ರ್ ಮಾಡಿದ್ದೀವಿ, ಕಲ್ಮಿ ಕಬಾಬ್ ಆರ್ಡ್ರ್ ಮಾಡಿದ್ದೀವಿ. ಸೊ ತಿನ್ಕೊಂಡು ಇವಳಿಗೆ ತಿನ್ನಿಸ್ಕೊಂಡು ಲೈಟ್ ಫುಡ್ ಅಷ್ಟೇ. ನಾವು ನೈಟ್ ಹೊತ್ತು ಜಾಸ್ತಿ ಹೆವಿ ಫುಡ್ ತಿನ್ನಲ್ಲ, ಲೈಟ್ ಫುಡ್ ತಿನ್ಕೊಂಡು ಹೊರಡ್ತೀವಿ. ಇಲ್ಲೋಡಿ ಬಟ್ಟೆ ಇದು ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆಯಾ ನೀವು ಹೇಳ್ಬೇಕು. ನೀವೆಲ್ಲ ಅದೇ ಚೆನ್ನಾಗಿದೆ ಅಂದ್ಬಿಡಿ. ಇದು ಚೆನ್ನಾಗಿದೆ, ಚೆನ್ನಾಗಿದೆ ಇದು. ಇವಳು ವರ್ತಿಗೆ, ಎಷ್ಟು ಅಮೌಂಟಿಗೆ ವರ್ತಿಗಿದೆ. ಇವಳು ಹಾಕೊಂಡಾಗ ನನಗದು ಇದು ಇಷ್ಟ ಆಯಿತು. ಅವರೇನೋ ಒಂದು ಡೈಲಾಗ್ ಹೇಳಿದ್ರು, ಎಲಿಗೆಂಟ್ ಆಗಿದೆ ಮೇಡಮ್, ಚೆನ್ನಾಗಿದೆ ಅಂದರು. ಸೊ ಹಾಗಾಗಿ ಬಿಡಿ, ಯಾವುದಾದ್ರೂ ಮೇಡಮ್ ಸಕ್ಕತ್ತಾಗಿ ಕಂಡಿದ್ರೆ ಮೇಡಮ್ ಸೂಪರಾಗಿ ಕಂಡಿದ್ರೆ ಅಂತ ಹೇಳ್ತಾರೆ, ಎದುರು ಒಂದು ತಗೋಬೇಕಲ್ಲ. ಹೌದು. ಸೊ ಆ್ಯಕ್ಚುಲಿ ಕೊನೆಗೂ ನನ್ನ ಬೇಬಿ ಬಟ್ಟೆ ತಗೊಂಡ್ಲು. ಸೊ ಒಟ್ಟಲ್ಲಿ ಏನಕ್ಕೆ ಇದು ಭೀಮನ ಅಮಾವಾಸ್ಯೆಗೆ ನನ್ನ ಬೇಬಿಗೆ ನನ್ನ ಕಡೆ ಕೊಡಿಲಿ, ಬ್ಯಾಗ್ ಕೊಡಿಲಿ. ತಗೋ ಬೇಬಿ ಗಿಫ್ಟ್ ಭೀಮನ ಅಮಾವಾಸ್ಯೆಗೆ. ಥ್ಯಾಂಕ್ ಯು. ಸಾಕು, ಒಳಗೆ ಇಟ್ಕೊ. ಆಯಿತು. ಸೊ ಗಿಫ್ಟು ಕೊಡಿಸಿದ್ದೀನಿ, ಒಂದು ಟ್ರೀಟ್ವೇ ಆಯಿತು. ಯಾಕಂದರೆ ಇವಳು ಫೇವ್ರೇಟು ಚಿಕನ್ ಮ್ಯಾಂಚೋ ಸೂಪ್ ಅಲ್ವಾ, ಇವಳು ಫೇವ್ರೇಟು. ಹಾಗಾಗಿ ಇವಳಿಗೆ ಕೊಡಿಸ್ತಾ ಇದ್ದೀನಿ. ತಿನ್ಕೊಂಡು ಮನೆಗೆ ಹೊರಡ್ತೀವಿ. ಎಂಡ್ ಮಾಡಿಬಿಡೋಣ, ಮುಗೀತಲ್ಲ, ಮುಗಿಸ್ಬಿಟ್ಟು ನೀನು. ಓಕೆ, ಇದೇ ಥರ ನಮ್ಮ ಬ್ಲಾಗ್ನ ನೋಡ್ತಾರೆ. ಇನ್ನೂ ಚೆನ್ನಾಗಿರೋ ಬ್ಲಾಗ್ಸ್ನ ಮಾಡ್ತೀವಿ, ಆ ಥರ ಅಂದ್ಕೊಂಡಿದ್ದೀವಿ. ಇನ್ನೂ ಚೆನ್ನಾಗಿ ಮಾಡಬೇಕು ಬೇಬಿ ನೀನು, ಓಕೆನಾ? ಇದೇ ಥರ ನಮ್ಮ ಬ್ಲಾಗ್ನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಎಲ್ಲಿ ನೋಡ್ಕೊಂಡು ಹೇಳ್ತೀವಿ, ಇಲ್ಲಿ ನೋಡ್ಕೊಂಡು ನಾನು ಯಾವಾಗಲೂ ಇಲ್ಲ ನೋಡಲ್ಲ, ನಾನು ಇಲ್ಲಿ ನೋಡ್ಕೊಂಡು ಹೇಳ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಆಯಿತು, ದಯವಿಟ್ಟು ಸಪೋರ್ಟ್ ಮಾಡಿ. ಅಷ್ಟೇ ಸಾಕು ನಿಂದು. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸಪೋರ್ಟ್ ಮಾಡಿ. ಓಕೆ, ಟಾಟಾ, ಬೈ ಬೈ ಹೀರೋಸ್, ಬಾಯ್.